ಇವತ್ತ ನಾಳೆ ಕೊನೆಯ ದಿನ ಪ್ರಚಾರ ಮಾಡಲಿಕ್ಕೆ 5 ಗಂಟೆಗೆ ಮುಗೀತದೆ. ಅಲ್ಲಿವರೆಗೂ ಕೂಡ ಕ್ಯಾಂಪೇನ್ ಮಾಡ್ಬೋದು, ಮನೆಗೆ ಓಟ್ ಕೇಳ್ಬೋದು. ಆಮೇಲೆ ಕ್ಯಾಂಡಿಡೇಟು ನಾವ್ಯಾರು ಇರೋಂಗಿಲ್ಲ. BJPಯವರು ಏನೇ ಹೇಳಿದ್ರು ಕೂಡ ಜನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ಓಟ್ ಹಾಕ್ತಾರೆ, ಗೊತ್ತಾಯ್ತಾ? ಅವರು ಸಂವಿಧಾನ ವಿರೋಧಿಗಳು, ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು. ಹೆಂಗೆ ಅವ್ರಿಗೆ ಓಟ್ ಹಾಕ್ತಾರೆ? ಮಹಿಳೆಯರ ವಿರೋಧಿಗಳು. ಗ್ಯಾರಂಟಿಗಳು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಓಟ್ ಕೇಳೋದಕ್ಕೆ. ಅವ್ರಿಗೇನಿದೆ? ಅವ್ರು ಯಾವ ಆಧಾರದ ಮೇಲೆ ಓಟ್ ಕೇಳ್ತಾ ಇದ್ದಾರೆ? ಯಾವ ಆಧಾರದ ಮೇಲೆ ಓಟ್ ಕೇಳ್ತಾ ಇದ್ದಾರೆ? ಆಯ್ತಪ್ಪ, ನಮಗೆ ಅವ್ರಿಗೆ ಹೇಳ್ತಾರೆ. ಅವ್ರಿಗೇನು ಏನು ಹೇಳ್ತಾರೆ? 9 ವರ್ಷ ಸರ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ. 9 ವರ್ಷ ಸರ್ಕಾರ ಮಾಡಿದ್ದಾರೆ. ಏನು ಮಾಡಿದ್ದೀವಿ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ? ನಾವು ಬಡವ್ರ ಪರವಾಗಿರ್ತಕ್ಕಂಥ ಪಕ್ಷ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಸಮಾಜ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಪಕ್ಷ. ಅದರಿಂದ ನಾವು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಧ್ಯಮ ವರ್ಗದವರು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. JDS ಅಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿಲ್ಲ, ನಾವು ಜನರೇ ನಮ್ಮನ್ನು ಕರ್ಕೊಂಬಂದು ರಾಜಕಾರಣ ಮಾಡಿದ್ರು. ಯಾರು? ಕುಮಾರಸ್ವಾಮಿ ಮೊನ್ನೆ ಹೇಳಿದ್ರು. ಅವರು ಮನೆಯಲ್ಲಿ ಏನು ಮಾಡ್ತಾರೆ? ಅದೇ ಕುಟುಂಬ ರಾಜಕಾರಣ ಮಾಡಿ ಅವ್ರನ್ನ ಜನಗಳೇ ಕರ್ಕೊಂಬಂದು ಆಯ್ಕೆ ಮಾಡಿದ್ದಾರೆ. ಜನಗಳೇ ಮತ್ತೆ ಯಾಕೆ ಸೋಲಿಸಿದ್ರು? ಚನ್ನಪಟ್ಟಣದಲ್ಲಿ ಸೋತವ್ರು ಯಾರು ರೀ? 3 ಸರಿ ಅವ್ರ ಮಗ ಅಲ್ವಾ? ಅವ್ರಿಗೆ ಗೆದ್ದಿದ್ರಲ್ಲ 23ರಲ್ಲಿ ಗೆದ್ದಿದ್ರಲ್ಲ, ಅಲ್ಲಿ ಸೋತರು. ಯಾಕೆ? ಜನ ಕರ್ಕೊಂಡ್ಬಂದಿದ್ರು ಅವ್ರಿಗೆ. 22,000 ಅಂತರದಿಂದ ಗೆದ್ದದು ನಮ್ಮ ಅಭ್ಯರ್ಥಿ. 22,000 ಅಂತರದಿಂದ ಗೆದ್ದದು. ಮುಖ್ಯಮಂತ್ರಿ ಕೂಡ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಆಯ್ತಪ್ಪ, ಅವರು ಹೇಳ್ಬೇಕಾದ್ರೆ ಅವ್ರ ಕುಟುಂಬ ರಾಜಕಾರಣ ಮಾಡಬಾರ್ದಲ್ವಾ? ಅವರಪ್ಪ, ಅವ್ರ ಮಕ್ಕಳಿಬ್ಬರು, ಮೊಮ್ಮಕ್ಕಳು, ಅವ್ರ ಮೊಮ್ಮಗ ಸೊಸೆ, ಇಬ್ಬರು ಸೊಸೆದಿರು, ಆಮೇಲೆ ಇಬ್ಬರು ಎಷ್ಟು 4 ಜನ ಮೊಮ್ಮಕ್ಕಳು. ಜನ ಬಯಸಿದ್ರೆ ರಾಜಕಾರಣ ಮಾಡಲಿ, ಮಾಡಬಾರ್ದು ಅಂತ ಹೇಳಲ್ಲ ನಾನು. ಜನ ಬಯಸಿದ್ರೆ ಪ್ರಜಾಪ್ರಭುತ್ವ ಇದು, ಜನ ಬಯಸಿದ್ರೆ ರಾಜಕಾರಣ ಮಾಡಲಿ. ಆದರೆ ಜನ ತಿರಸ್ಕಾರ ಮಾಡಿದ ಮೇಲೂ ಕೂಡ ಅದನ್ನು ಹೇಳೋದು ಇದೆಯಲ್ಲ, ಅದು ಇಟ್ ಇಸ್ ನಾಟ್ ಕರೆಕ್ಟ್. ಜಮೀರ್ ಅಹಮದ್ ಅವರು ನಿನ್ನೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ಹೋದ್ರು, ಪ್ರಚಾರಕ್ಕೆ ಎಲ್ಲೂ ಬಂದಿಲ್ಲ ಅಂತ ಹೇಳಿ. ಜಮೀರ್ ಅಹಮದ್ ಅವರು ನಿನ್ನೆ ಬಂದರು, ಪತ್ರಿಕಾಗೋಷ್ಠಿ ಮಾಡಿ ಹಾಗೆ ವಾಪಸ್ ಹೋದ್ರು, ಪ್ರಚಾರಕ್ಕೆ ಎಲ್ಲಿ ಬಂದಿಲ್ಲ ಅಂತ. ಏನು ಪತ್ರಿಕಾಗೋಷ್ಠಿ? ನೀವು ಪ್ರಚಾರ ಮಾಡಲ್ವಾ? ನೀವೇನು ಏನು ಮಾಡ್ತೀರಿ? ಈಗ ನಾನು ಈಗ ಮಾತಾಡ್ತೀನಿ, ಪ್ರಚಾರ ಮಾಡಲ್ವ ನೀವು? ಬರಬೇಕಿತ್ತು ಅಂತ ಅವರ ಅಭಿಪ್ರಾಯ. ಸಮಯ ಇಲ್ಲ, ಅವರು ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು. ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ಓಟ್ಗಳಿದ್ದಾವೆ. ಕೇರಳದಲ್ಲಿದ್ದರು ಅವರು, 4ನೇ ತಾರೀಕು ಕೇರಳದಲ್ಲಿದ್ದರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ಇವತ್ತು ಅಲ್ಲಿ ಬಾಗಲಕೋಟೆಯಲ್ಲಿ ಮಾಡಿ, ಆಮೇಲೆ ನಾಳೆ 5 ಗಂಟೆವರೆಗೆ ಮಾತ್ರ ಇರೋದು. 5 ಗಂಟೆವರೆಗೆ ಮಾಡಿ ಹೊರಟೋಗ್ತಾರೆ. ಸೋಮಣ್ಣ ಅವ್ರಿಗೆ ಕೆಲಸ ಇಲ್ಲ ಅಂತ ನೀವು ಹೇಳಿದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡಿರೋದು. ದೆಹಲಿಗೆ ಬರಲಿ, 2-3 ಗಂಟೆ ಬಿಡುವು ಮಾಡಿಕೊಂಡು ದೆಹಲಿಗೆ ನಮ್ಮ ಕಚೇರಿಗೆ ಬಂದರೆ ನಮ್ಗೆ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋ ರಾಜ್ಯಕ್ಕೆ 18 ರೈಲು ಕೊಟ್ಟಿದ್ದೀವಿ ದಕ್ಷಿಣ. ಅಲ್ಲ ನೋಡಪ್ಪ, ಅವರು ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಸ್ಟೇಟ್ ಮಿನಿಸ್ಟರು ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಮತ್ತು ಅವ್ರಿಗೆ ಫೈಲ್ಗಳು ಬರ್ತಾವ? ಅವ್ರು ಹೇಳ್ತಾರಪ್ಪ ಬರ್ತವೆ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಬರಲ್ಲ.
ಅವ್ರಿಗೇನು ಬರ್ತವೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇಟ್ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ, ವಿತೌಟ್ ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ ಇದ್ದರೆ ಬರಲ್ಲ. ಸರ್ ಬಿಜೆಪಿ ಅವ್ರು ಹೇಳ್ತಾರೆ ಇಲ್ಲಿಯ ಕಾಂಗ್ರೆಸ್ ಗೆಲುವು ಮುಸ್ಲಿಂ ಸ್ವಾಭಿಮಾನದ ಸೋಲು ಅಂತ ಹೇಳ್ತಾರೆ. ಮುಸ್ಲಿಂ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಚೆಲುವಾದಿ ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇದ್ರು ಮೊದಲು? ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿಗೆ ಹೋಗಿ BJPಗೆ ಹೋಗಿ ಅಲ್ಲೂ ಲಾಭ ಪಡ್ಕೊಂಡು ಈಗ BJP ಪರ ಮಾತಾಡ್ತಾರೆ. ಇಲ್ಲಿ ಏನೇನು ಮಾತಾಡಿದ್ದಾರೆ ಹೇಳ, BJP ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ. ವಿಡಿಯೋ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.